ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಪ್ಯಾಕ್ ಅನ್ನ ಮಾಡೋದು ಈ ಕ್ಲಿಯರ್ ಸ್ಕಿನ್ನಿಗೆ ಅಂತ ನೋಡೋಣ ಬನ್ನಿ. ಕ್ಲಿಯರ್ ಅಂಡ್ ಹೆಲ್ದಿ ಸ್ಕಿನ್ ಪಡೆಯೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ದೊಡ್ಡ ಪತ್ರೆ, ಮೊಸರು, ಗೋಧಿ ಹಿಟ್ಟು. ನೋಡಿದ್ರಲ್ಲ ವೀಕ್ಷಕರೇ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಸೊ ಈ 3 ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ರೆಮಿಡಿಯನ್ನ ಮಾಡೋಣ ಬನ್ನಿ. ಮೊದಲನೇದಾಗಿ ನಾನು ಈ ದೊಡ್ಡ ಪತ್ರೆ ಎಲೆಗಳೇನಿದೆ ಇದನ್ನ ಮಿಕ್ಸಿಯಲ್ಲಿ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾವು ವಾಶ್ ಮಾಡಿ ಇಟ್ಕೊಂಡಿರುವಂತಹ ಕ್ಲೀನ್ ಆದ ದೊಡ್ಡ ಪತ್ರೆ ಎಲೆಗಳು. ಇದನ್ನ ನಾನು ಒಂದು 4 ರಿಂದ 5 ಎಲೆ ಅಷ್ಟು ನಾನು ಮಿಕ್ಸಿಯಲ್ಲಿ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಪ್ಯಾಕ್ ಬೇಕೋ ಅಷ್ಟು ನೀವು ಮಾಡ್ಕೊಳ್ಬಹುದು. ನಾನು ಇವಾಗ ಒಂದು 4 ರಿಂದ 5 ಎಲೆನ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ, ಜಾಸ್ತಿ ಬೇಡ, ಸ್ವಲ್ಪ ನೀರು ಹಾಕಿ ಪೇಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಆಗಿರುವಂತಹ ದೊಡ್ಡ ಪತ್ರೆ ಎಲೆಯ ಪೇಸ್ಟ್ ಅನ್ನ ಇವಾಗ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ದೊಡ್ಡ ಪತ್ರೆ ಎಲೆ ಪೇಸ್ಟ್ಗೆ 1 ಸ್ಪೂನ್ ಅಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಮೊಸರು ಆದಮೇಲೆ 1 ಸ್ಪೂನ್ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಚಪಾತಿಗೆ ಅಂತ ಬಳಸ್ತೀವಲ್ಲ ಆ ಹಿಟ್ಟು. ಸೊ ಈ 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಕ್ಟಿವ್ ಆದ ಸ್ಕಿನ್ ಮತ್ತು ಗ್ಲೋಯಿಂಗ್ ಸ್ಕಿನ್ ಅನ್ನು ಪಡೆಯೋದಕ್ಕೆ ಹೋಮ್ ಮೇಡ್ ಪ್ಯಾಕ್ ರೆಡಿ ಆಗಿದೆ. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಸ್ಮೆಲ್. ಯಾವುದೇ ಫುಡ್ ಸ್ಮೆಲ್ ಕೂಡ ಇಷ್ಟು ಚೆನ್ನಾಗಿ ಬರೋದಿಲ್ಲ ಅಂತಲೇ ಹೇಳ್ಬೋದು. ಸ್ಮೆಲ್ ತುಂಬಾ ಚೆನ್ನಾಗಿದೆ, ಯಾಕಂದರೆ ಒಂದು ಮೆಡಿಸಿನಲ್ ಪ್ಲಾಂಟನ್ನು ನಾವು ಯೂಸ್ ಮಾಡಿದ್ದೀವಿ. ಇದರಲ್ಲಿ ನಾನಾ ರೀತಿಯ ಮೆಡಿಸಿನಲ್ ಬೆನಿಫಿಟ್ಸ್ಗಳಿದೆ ಅಂತಲೇ ಹೇಳ್ಬೋದು. ಬರೀ ಸ್ಕಿನ್ ಪ್ರಾಬ್ಲಮ್ ಅಷ್ಟೇ ಅಲ್ಲ, ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಕೂಡ ಹೋಗ್ಲಾಡ್ಸುತ್ತೆ. ಆ್ಯಂಡ್ ಇದನ್ನು ಯಾವ ರೀತಿ ಬಳಸೋದು ಅಂತಂದರೆ, ನೀವು ಸ್ನಾನ ಮಾಡೋದಕ್ಕೆ ಒಂದು 15 ಮಿನಿಟ್ಸ್ ಮುಂಚೆ ಇದು ನಿಮ್ಮ ಫೇಸ್ ಮೇಲೆ ಮತ್ತು ಕತ್ತಿನ ಭಾಗ, ನೀವು ನಾರ್ಮಲ್ ಆಗಿ ಫೇಸ್ಗೆ ಏನೆಲ್ಲ ಅಪ್ಲೈ ಮಾಡ್ತಿರೋದು ಅದು ನಿಮ್ಮ ಕತ್ತಿನ ಭಾಗಕ್ಕೂ ಹಾಕಬೇಕಾಗುತ್ತೆ. ಸೊ ಯಾಕಂದ್ರೆ ನೀವು ಬರೀ ಕತ್ತು ಬಿಟ್ಬಿಟ್ಟು ಬರೀ ಫೇಸ್ಗೆ ಹಾಕೋದ್ರಿಂದ ಅನ್ನಿವನ್ ಸ್ಕಿನ್ ಟೋನ್ ಆಗುತ್ತೆ. ಇಲ್ಲಿ ಕಪ್ಪಿರುತ್ತೆ ಮತ್ತು ಮೇಲ್ಗಡೆ ಮಾತ್ರ ಚೇಂಜಸ್ ಕಾಣುತ್ತೆ ಅಂತಲೇ ಹೇಳ್ಬೋದು. ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಎಲ್ಲ ಕಡೆನೂ ನೀವು ಮಸಾಜ್ ಮಾಡಬೇಕಾಗುತ್ತೆ. ಒಂದು 10 ಮಿನಿಟ್ಸ್ ಮಸಾಜನ್ನು ಮಾಡಿ ಆಮೇಲೆ ವಾಶ್ ಮಾಡಿ ನೀವು ಸ್ನಾನ ಮಾಡಬಹುದು. 100% ರಿಸಲ್ಟ್, ವಿಸಿಬಲ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ವೀಕ್ಲಿ ಒಂದು 4 ಟೈಮ್ಸ್ ಮಾಡೋದ್ರಿಂದ ನೀವು ನಂಬೋದಕ್ಕೂ ಆಗೋದಿಲ್ಲ, ಅಷ್ಟು ಚೇಂಜಸ್ ನಿಮ್ಮ ಸ್ಕಿನ್ ಮೇಲೆ ಆಗುತ್ತೆ. ತುಂಬ ಆಕ್ಟಿವ್ ಫೀಲ್ ಮಾಡಿಸುತ್ತೆ, ಫ್ರೆಶ್ ಫೀಲ್ ಮಾಡಿಸುತ್ತೆ. ಆ್ಯಂಡ್ ತುಂಬ ಹೆಲ್ದಿಯಾದ ಸ್ಕಿನ್ ನಿಮ್ದಾಗಿಸ್ಕೊಳ್ಬೋದು. ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರು, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸು, ಆಕ್ನೆ, ಪಿಂಪಲ್ಸು ಏನೇ ಇದ್ರೂ ಕೂಡ ಹೋಗ್ಲಾಡ್ಸುತ್ತೆ ಈ ಒಂದು ರೆಮಿಡಿ. ಆಲ್ ಇನ್ ಒನ್ ರೆಮಿಡಿ ಅಂತಲೇ ಹೇಳ್ಬೋದು. ಇದನ್ನು 100% ರಿಸಲ್ಟ್ ಕೊಡುತ್ತೆ. ನೀವು ಸಹ ಟ್ರೈ ಮಾಡಿ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೈಡ್ ಎಫೆಕ್ಟ್ಸ್ ಇದೆ ಅನ್ನೋ ಭಯ ಇದ್ದರೆ ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿ ನೀವು ಯೂಸ್ ಮಾಡ್ಬೋದು. ನಾರ್ಮಲ್ ಆಗಿ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಯಾವಾಗಲೂ ಹೇಳೋದು ಅಂತಂದರೆ, ಯಾವುದೇ ರೀತಿಯ ರೆಮಿಡಿ ನೀವು ಯೂಸ್ ಮಾಡ್ತಾ ಇದ್ರೆ, ಅಥವಾ ಟ್ರೈ ಮಾಡ್ತಾ ಇದ್ರೆ, ಕನ್ಸಿಸ್ಟೆನ್ಸಿ ಮತ್ತು ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.